ದಾವಣಗೆರೆ ದಕ್ಷಿಣ ಕದನ ವಿಶೇಷ ಅನುದಾನದ ಫೈಟ್. ಬಾಗಲಕೋಟೆ ಟಿಕೆಟ್ ಯಾರಿಗೆ? ಮೇಟಿ ಕುಟುಂಬದಲ್ಲೇ ತಿಕ್ಕಾಟನ? ಅಭ್ಯರ್ಥಿಗಳ ಆಯ್ಕೆ ಕಸರತ್ತು, ಕಾಂಗ್ರೆಸ್ ದೋಸ್ತಿ ಪ್ಲಾನ್ ಏನಿದೆ? ಬೈ ಎಲೆಕ್ಷನ್ ಅಖಾಡ. ರಾಜ್ಯದಲ್ಲಿ ಕಾವೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಗೆಲ್ಲೋರು ಯಾರು? ಯಾರಿಗೆ ಟಿಕೆಟ್ ಸಿಗುತ್ತೆ? ಯಾವ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತೆ? ಯಾರಲ್ಲಿ ಫೈಟ್ ಮಾಡಿ ಗೆಲ್ತಾರೆ? ಉಪಸಮರ ಗೆಲ್ಲಿಕ್ಕೆ ಕೈ ಕಮಲ ಭಾರಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ ಅಲ್ಲಿರುವಂತ ಫೈಟ್. ಸೊ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ. ಇನ್ನು ದಾವಣಗೆರೆ ದಕ್ಷಿಣಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಲಾಗಿದೆ. ನಿನ್ನೆ ಬಜೆಟ್ನಲ್ಲಿ 100 ಕೋಟಿ ಅನುದಾನ. ಅದೊಂದು ಕ್ಷೇತ್ರಕ್ಕೇನೆ, ಇಡೀ ಜಿಲ್ಲೆ ಬಿಟ್ಟಾಕ್ಬಿಡಿ, ಅದೊಂದು ಕ್ಷೇತ್ರಕ್ಕೆ 100 ಕೋಟಿ ಅನುದಾನ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂಥದ್ದು ವಿಪಕ್ಷಗಳು. ಬಾಗಲಕೋಟೆಯಲ್ಲೂ ಕೂಡ ಜೋರಾಗಿದೆ ಟಿಕೆಟ್ ಫೈಟ್. ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥ ಫೈಟು ಕೂಡ ಜೋರಾಗಿ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಜಯ್ ಮತ್ತು ಬಾಗಲಕೋಟೆಯಿಂದ ಮಂಜುನಾಥ್. ಫಸ್ಟ್ ದಾವಣಗೆರೆ ದಕ್ಷಿಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸಂಜಯ್, ಸಾಕಷ್ಟು ಪೈಪೋಟಿ ನಡೀತಾ ಇರುವಂತದ್ದು. ಬಿಜೆಪಿಯಲ್ಲೂ ಕೂಡ ಗೊಂದಲ ಇದೆ, ಯಾರನ್ನ ನಿಲ್ಲಿಸಬೇಕು, ಮತ್ತೆ ಅಲ್ಲಿ ಬಣ ರಾಜಕೀಯಕ್ಕೆ ಕಡಿವಾಣ ಹಾಕಬೇಕು ಅಂತ. ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತ ಕುತೂಹಲ ಇದೆ. ಇದರ ನಡುವೆ 100 ಕೋಟಿ ಅನುದಾನ ಯಾವ ರೀತಿಯಾಗಿ ಚರ್ಚೆಯನ್ನು ಹುಟ್ಟಾಕಿದೆ ಅಂತ? ಪೃಥ್ವಿರಾಜ್, ಏನು ಚುನಾವಣೆ ಘೋಷಣೆಗೂ ಮುಂಚೆ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಎರಡೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ತಯಾರು ಮಾಡ್ಕೊತಿದೆ. ಈಗಾಗಲೇ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 2-3 ಸಭೆಗಳನ್ನ ಈಗಾಗಲೇ ಅವ್ರವ್ರು ವೈಯಕ್ತಿಕವಾಗಿ ಮಾಡಿದ್ರೆ. ಅದಲ್ಲದೆ ಕೂಡ ಮುಸ್ಲಿಮರು ಕೂಡ ಸಭೆಗಳನ್ನ ಮಾಡಿರೋದೆ. ಏನು ಈ ಮಧ್ಯೆಯಲ್ಲಿ ಈಗ ವಿಶೇಷವಾಗಿ ಒಂದು 100 ಕೋಟಿ ಅನುದಾನವನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನೀಡಿರುವಂತದ್ದು ಬಿಜೆಪಿ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿದೆ. ಯಾಕಂದ್ರೆ ಕಳೆದ 2008ರಿಂದ ಇದು ಬಿಜೆಪಿಯ ಒಂದು ಕಾಂಗ್ರೆಸ್ ಒಡೆತನದಲ್ಲಿ ಇತ್ತು ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಆದ್ರೆ 4 ಬಾರಿ ಶಾಮನೂರು ಶಿವಶಂಕರಪ್ಪನವರು ಇದನ್ನ ಸ್ಪರ್ಧಿಸಿ ಗೆದ್ದಿದ್ರು. ಆದ್ರೆ ಇದುವರೆಗೂ ಅಂತ ದೊಡ್ಡ ಮೊತ್ತದ ಅಮೌಂಟ್ ಎಂದೂ ಕೂಡ ಬಂದಿರಲಿಲ್ಲ ಬಜೆಟ್ ನಲ್ಲಿ. ಆದ್ರೆ ಈ ಬಾರಿ ಬಂದಿರೋದಕ್ಕೆ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ರೆ. ಅದಲ್ಲದೆ ಕೂಡ ಏನು ಕಾಂಗ್ರೆಸ್ ನಿಂದನೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ಕೂಡ ಮುಸ್ಲಿಮ್ಸ್ ಕೂಡ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಬಂದಿರೋದ್ರಿಂದ ಶಾಮನೂರು ಕುಟುಂಬದ ಏನು ಸಚಿವ ಎಸ್ ಮಲ್ಲಿಕಾರ್ಜುನ ಇದ್ದಾರೆ, ಅವರ ಪುತ್ರ ಸಮರ್ಥರನ್ನ ನಿಲ್ಸಿ ಗೆಲ್ಸ್ಕೊಂಡ್ ಬರ್ಲಿಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಈ ಬಾರಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಆಕ್ರೋಶವಾಗ್ತಿದೆ. ಬಿಜೆಪಿಯಲ್ಲೂ ಕೂಡ ಈಗಾಗಲೇ ಒಂದು 8 ಜನರ ಒಂದು ಆಕಾಂಕ್ಷಿಗಳ ಪಟ್ಟಿ ಬಂದಿದೆ ಅಂತ ಈಗ ವಿಜಯೇಂದ್ರ ಅವರು ಮೊನ್ನೆ ಬಂದಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಈಗ ಬಿಜೆಪಿಯಲ್ಲಿ ಕೂಡ 8 ಜನ ಆಕಾಂಕ್ಷಿಗಳಿದ್ದಾರೆ. ಅದೆಲ್ಲದರ ಮಧ್ಯೆ ಈಗ ಈ ಒಂದು ದೊಡ್ಡ ಮೊತ್ತದ ಅಮೌಂಟ್ ಬಂದಿರೋದಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು. ಪೃಥ್ವಿರಾಜ್, ಓಕೆ, ಇದು ದಾವಣಗೆರೆ ದಕ್ಷಿಣದ ಪರಿಸ್ಥಿತಿ. ಆದ್ರೆ ಬಾಗಲಕೋಟೆಗೆ ಹೋಗೋಣ. ಮಂಜು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಲ್ಲಿ. ಅಟ್ ಪ್ರೆಸೆಂಟ್ ಯಾವ ರೀತಿಯಾಗಿ ಜಿದ್ದಾಜಿದ್ದಿ, ಅದರ ಜೊತೆಗೆ ಯಾರಿಗೆ ಟಿಕೆಟು ಅನ್ನುವಂಥದ್ರ ಬಗ್ಗೆನೂ ಕೂಡ ಅಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಅಂತ. ಪೃಥ್ವಿರಾಜ್, ಬಾಗಲಕೋಟೆ ಉಪಸಮರದಲ್ಲಿ ಯಾವುದೇ ಪಕ್ಷದಲ್ಲೂ ಕೂಡ ಗೆಲ್ಲೇಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ತಯಾರಿಯನ್ನ ನಡೆಸಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಕಳೆದ 25-30 ದಿನಗಳಿಂದ ಇಲ್ಲಿ ಕೆಪಿಸಿಸಿಯ ಒಂದು ತಂಡ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ತಂಡ ಈಗಾಗಲೇ ಟಿಕೆಟ್ ಯಾರಿಗೆ ಕೊಟ್ರೆ ಸೂಕ್ತ, ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮುಖಂಡರ ಅಭಿಪ್ರಾಯಗಳ ಸಂಗ್ರಹ ಮಾಡುವಂತದ್ದು, ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತದ್ದು ನಡೀತಾ ಇದೆ. ಈ ಒಂದು ಸರ್ವೆ ಸಂದರ್ಭದಲ್ಲಿ ಇದೀಗ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗಮನಕ್ಕೆ ಬಂದಿರುವಂತದ್ದು ಏನಂದ್ರೆ, ಬಾಗಲಕೋಟೆಯಲ್ಲಿ ಇರ್ತಕ್ಕಂತಹ ಮುಖಂಡರುಗಳ ಅಸಮಾಧಾನ ಮತ್ತು ಕಾರ್ಯಕರ್ತರ ನಡುವಿನ ಭಿನ್ನಾಭಿಪ್ರಾಯ ಶಮನ ಮಾಡುವಂತದ್ದೇ ಇಲ್ಲಿ ಮೊದಲ ಆದ್ಯತೆ ಆಗಿರುವಂತದ್ದು. ಮತ್ತು ಇದು ಒಂದು ಸವಾಲಿನ ಕೆಲಸ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಮೇಟಿ ಅವರು ಇದ್ದಾಗ್ಲೂ ಕೂಡ ಇಲ್ಲಿ ಇರ್ತಕ್ಕಂತಹ ಅಸಮಾಧಾನವನ್ನ ಸರಿಪಡಿಸುವಂತ ಹಿನ್ನೆಲೆಯಲ್ಲಿ ಪಕ್ಷ ಯಾವುದೇ ರೀತಿಯಂತ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಆ ಒಂದು ಅಸಮಾಧಾನದ ಹೊಗೆಯನ್ನ ತಣ್ಣಗೆ ಮಾಡಿ ಅದಾದ ಬಳಿಕ ಚುನಾವಣೆಗೆ ಹೋಗುವಂತಹ ಸಾಧ್ಯತೆ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನ ಕೂಡ ನಡೆದಿರುವಂತದ್ದು. ಇದರ ನಡುವೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವಂತದ್ದು. ಬಹುತೇಕವಾಗಿ ಮೇಟಿ ಅವರ ಕುಟುಂಬದಲ್ಲೇ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಚರ್ಚೆ ಇದ್ರು ಕೂಡ ಆ ಕುಟುಂಬದಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಗೊಂದಲ ಇರುವಂತದ್ದು. ಮೊದಲಿಗೆ ಏನು ಉಮೇಶ್ ಮೇಟಿ ಅವರ ಹೆಸರು ಹೆಚ್ಚಾಗಿ ಕೇಳಿ ಬಂದಿತ್ತು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಮೇಟಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಇದೀಗ ಏನು ಬಾಯಕ ಮೇಟಿ ಅವರಾಗಿರ್ಬೋದು ಮತ್ತು ಮಹಾದೇವಿ ಮೇಟಿ ಅವರು, 4 ಜನರ ಹೆಸರುಗಳು ಕೇಳಿ ಬಂದ್ರು ಕೂಡ ಆ ಕುಟುಂಬದಲ್ಲಿ ಇದ್ದಂತಹ ಒಂದು ಶೀತಲ ಸಮರ ಬಯಲಿಗೆ ಬೀಳ್ತಾ ಇದ್ದಂತೆ ಇತರೆ ಅಭ್ಯರ್ಥಿಗಳು ಕೂಡ ಅಲರ್ಟ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಳೆದ ಚುನಾವಣೆಯಲ್ಲಿ ಕೂಡ ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಅವರು ಟಿಕೆಟ್ ಅನ್ನ ಕೇಳಿದ್ರು. ಅದೇ ರೀತಿಯಾಗಿ ಮಹಿಳಾ ಕಾಂಗ್ರೆಸ್ ಘಟಕದ ಅಂದಿನ ಜಿಲ್ಲಾಧ್ಯಕ್ಷ ಆಗಿದ್ದಂತ ರಕ್ಷಿತಾ ಇಟಿ ಅವರು ಟಿಕೆಟ್ ಅನ್ನ ಕೇಳಿದ್ರು. ಮತ್ತು ಏನು ಪ್ರಕಾಶ್ ತಪ್ಸೇಟಿ ಅವರು ಹಿರಿಯ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ಅವರು ಕೂಡ ಟಿಕೆಟ್ ಅನ್ನ ಕೇಳಿದ್ರು. ಕೊನೆ ಪಕ್ಷದಲ್ಲಿ ನಿಗಮ ಮಂಡಳಿ ಏನಾದ್ರು ಕೊಡಿ ಅನ್ನುವಂತ ಬೇಡಿಕೆನ ಇಟ್ಟಿದ್ರು. ಅದರ ಜೊತೆಗೇನೆ ಇತ್ತೀಚೆಗೆ ಕಾಂಗ್ರೆಸ್ ನ ಸೇರಿರುವಂತಹ ಸಂತೋಷ್ ಒಕ್ರಾಣಿ ಅವರು, ಈ 4 ಜನರು ಕೂಡ ಇತರೆ ಅಭ್ಯರ್ಥಿಗಳು ಟಿಕೆಟ್ ತಮಗೂ ಕೂಡ ಸಿಗಬಹುದು ಅನ್ನುವಂತಹ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಆದ್ರೆ ಏನು ಕಾರ್ಯಕರ್ತರು ಮತ್ತು ಮುಖಂಡರ ನಡುವಿನ ಅಸಮಾಧಾನಗಳಿದಾವೆ. ಈ ಅಸಮಾಧಾನಗಳು ಪ್ರಮುಖವಾಗಿ ಟಿಕೆಟ್ ಹಂಚಿಕೆಯ ವಿಚಾರದಲ್ಲೇ ಇರೋದ್ರಿಂದ ಇದನ್ನ ಯಾವ ರೀತಿಯಾಗಿ
ಕಾಂಗ್ರೆಸ್ ಪಕ್ಷ ಸರಿಪಡಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಸಂಜಯ್ ಹಾಗೆ ಮಂಜು, ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.